ಇನ್ನು ಇಡೀ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ದರ್ಶನ್ಗೆ ಇನ್ನೂ 2 ದಿನ, ಇವತ್ತು ನಾಳೆ ಪೊಲೀಸ್ ಜೈಲು ಮುಂದುವರಿಯುತ್ತೆ. ಆದರೆ ಇಡೀ ಈ ಕೊಲೆ ಪ್ರಕರಣಕ್ಕೆ ಪವಿತ್ರ ಗೌಡ ಅವರೇ ನೇರ ಕಾರಣ ಅಂತಕ್ಕಂಥ ವಿಚಾರ ಈಗ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರತಕ್ಕಂಥ ರಿಮ್ಯಾಂಡ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ನೋಡೋಣ. ಅವನೊಂದು ತೀರ, ಇವಳೊಂದು ತೀರ. ಪವಿತ್ರ ಗೌಡ ಸೇರಿದ್ಲು ಪರಪ್ಪನ ಅಗ್ರಹಾರ. ಪವಿತ್ರ ಸೇರಿ ಉಳಿದವರು ಸೆಂಟ್ರಲ್ ಜೈಲ್ಗೆ ಶಿಫ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿರುವ ಪವಿತ್ರ ಗೌಡಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಪವಿತ್ರ ಗೌಡಗೆ ಸೇರಿದ ಉಳಿದ ಆರೋಪಿಗಳು ಜುಲೈ 10ರವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯಲಿದ್ದಾರೆ. ಪವಿತ್ರ ಜೊತೆಗೆ ಇನ್ನೂ 10 ಆರೋಪಿಗಳನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. A1 ಪವಿತ್ರ ಗೌಡ, A3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿ, A11 ನಾಗರಾಜು, A12 ಲಕ್ಷ್ಮಣ್, A13 ದೀಪಕ್, A15 ಕಾರ್ತಿಕ್, A16 ಕೇಶವ, A17 ನಿಖಿಲ್ ನಾಯಕ್ನನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಿಸಲಾಗಿದ್ದು ಒಟ್ಟು 11 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಪವಿತ್ರ ಗೌಡ ಕಸ್ಟಡಿ ಕೇಳದ ಪೊಲೀಸರು. ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಪೊಲೀಸರು ನಟ ದರ್ಶನ್ ಕಸ್ಟಡಿ ಕೇಳಿದ್ರೆ ಹೊರತು ದರ್ಶನ್ ಗೆಳತಿ ಪವಿತ್ರ ಗೌಡನನ್ನ ಕಸ್ಟಡಿ ಕೇಳಲೇ ಇಲ್ಲ. ಹೀಗಾಗಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ದರ್ಶನ್ ಸೇರಿ 6 ಆರೋಪಿಗಳನ್ನಷ್ಟೇ ಪೊಲೀಸರು ಕಸ್ಟಡಿಗೆ ಕೇಳಿದ್ದು ಅದರಲ್ಲಿ 4 ಜನರನ್ನ ಮಾತ್ರ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಕೊಲೆ ಆರೋಪಿಗಳಿಗೆ ನ್ಯಾಯಾಧೀಶರು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ. ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದಾರಾ ಅಂತ ಕೇಳಿದ್ದು ಈ ವೇಳೆ ಏನೂ ಕಿರುಕುಳ ಕೊಟ್ಟಿಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸೂತ್ರಧಾರಿಯೇ ಪವಿತ್ರ ಗೌಡ. ಪವಿತ್ರ ಗೌಡ ಅಲ್ಲ ಪ್ರಚೋದನೆಯಿಂದಲೇ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆಗೆ ತೀರ್ಮಾನಿಸಿದ್ದು ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಪವಿತ್ರ ಗೌಡಳ ಒಳಸಂಚು ಬಟಾ ಬಯಲಾಗಿದೆ. ಈ ಬಗ್ಗೆ ನಿನ್ನೆ ಕೋರ್ಟ್ನಲ್ಲಿ ನೀಡಿದ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇಂಚಿಂಚು ಮಾಹಿತಿ ಕೊಡಲಾಗಿದೆ. ಒಟ್ನಲ್ಲಿ ಮಾಡಿದ್ರೆ ಆಗಬಾರದೆ ಆಗೋದು ಅಂತಾರಲ್ಲ, ಹಾಗೆ ಇಲ್ಲಿ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಏನೋ ಮಾಡೋಕ್ ಹೋಗಿ ಇದೀಗ ಜೈಲು ಪಾಲಾಗೋ ಸ್ಥಿತಿಗೆ ತಲುಪಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.